ಸ್ನೇಹಿತರೆ, ಇನ್ಫೋಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ತನ್ನದೇ ಆದಂತ ಪ್ರಾಣಿ ಪ್ರಪಂಚವನ್ನ ಹೊಂದಿದೆ. ಹಾಗೆ ಬೇರೆಲ್ಲೂ ಕಾಣದಂತಹ ಜಾತಿಯ ಬೇರೆ ಬೇರೆ ರೀತಿಯ ಹಲವಾರು ಪ್ರಾಣಿ ಪಕ್ಷಿಗಳನ್ನ ನಾವು ಇಲ್ಲಿ ಮಾತ್ರ ಕಾಣಬಹುದು. ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾಣಿ ಇದೆ. ಈ ಪ್ರಾಣಿ ದೇಶದಲ್ಲೇ ಅಷ್ಟೇ ಏಕೆ ಇಡೀ ವಿಶ್ವದಲ್ಲೇ ಎಲ್ಲೂ ನೋಡೋದಿಕ್ಕೆ ಸಿಗಲ್ಲ. ಒಂದು ಕಾಲದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿದ್ದಂತ ಈ ಪ್ರಾಣಿಗಳು ಕಾಲ ಕಳಿತಾ ಇವತ್ತು ಅಳಿವಿನಂಚಿಗೆ ಬಂದು ಕೂತಿವೆ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಏನೆಲ್ಲ ಮಾಡಿದಾನೆ ಅನ್ನೋದಕ್ಕೆ ಇವತ್ತು ಈ ಪ್ರಾಣಿಗಳು ಸಾಕ್ಷಿಯಾಗಿ ನಿಂತಿವೆ. ಇವತ್ತು ಈ ಪ್ರಾಣಿಗಳು ತಾವು ಬದುಕೋದಕ್ಕೋಸ್ಕರ ಪರದಾಡುವಂತಹ ಪರಿಸ್ಥಿತಿಯನ್ನ ಮನುಷ್ಯ ಕುಲ ಸೃಷ್ಟಿ ಮಾಡಿದೆ. ನಾವು ಇವತ್ತು ಈ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಾಣಿ ಬೇರಾವುದೂ ಅಲ್ಲ, ಅವೇ ಸಿಂಹಬಾಲದ ಕೋತಿಗಳು. ಸ್ನೇಹಿತರೆ, ಮನುಷ್ಯ ತನ್ನ ಸ್ವಾರ್ಥಕ್ಕೆ ಕಾಡನ್ನ ಕಡಿದು ಪ್ರಾಣಿ ಸಂಕುಲವನ್ನ ನಾಶ ಮಾಡೋದಕ್ಕೆ ನಿಂತಿದ್ದಾನೆ. ಎಷ್ಟೋ ಪ್ರಾಣಿಗಳು ಇದರಿಂದಾಗಿ ಆಗಲೇ ನಶಿಸಿ ಹೋಗಿವೆ. ಈ ಮಾನವ ಚಟುವಟಿಕೆಗಳಿಂದ ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗೆ ಬರುವಂತಾಗಿದೆ. ತಪ್ಪು. ಆ ಪ್ರಾಣಿಗಳ ವಾಸಸ್ಥಾನವನ್ನ ಮನುಷ್ಯರೇ ಆಕ್ರಮಿಸಿಕೊಂಡಿದ್ದಾರೆ. ಪ್ರಾಣಿಗಳಾದ್ರೂ ಇನ್ನೇನ್ ಮಾಡ್ಬೇಕು, ತಮ್ಮ ಮನೆಗಳಿಗೆ ಬರ್ಬೇಕಲ್ವಾ? ಅಂಥದ್ದೇ ಪರಿಸ್ಥಿತಿ ಈ ಸಿಂಹಬಾಲದ ಕೋತಿಗಳದು. ಭೂಮಿಯ ಮೇಲೆ ಮನುಷ್ಯನ ದುರ್ಬುದ್ಧಿಗೆ ಅತಿ ವೇಗವಾಗಿ ನಶಿಸಿ ಹೋಗ್ತಿರೋ ಪ್ರಾಣಿ ಯಾವ್ದಾರು ಇದ್ರೆ ಅದು ಸಿಂಹಬಾಲದ ಕೋತಿಗಳೇ ಆಗಿರ್ತವೆ. ಈ ಕೋತಿಗಳನ್ನ ಸಿಂಹಬಾಲದ ಸಿಂಗಳಿಕ, ಲಯನ್ ಟೈಲ್ಡ್ ಮಕಾಕ್ ಅಂತ ಕೂಡ ಕರೀತಾರೆ. ಈ ಪ್ರಾಣಿಗಳಿಗೆ ನೆಲ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ದಿನದ ಹೆಚ್ಚು ಸಮಯದಲ್ಲೂ ಯಾವಾಗಲೂ ಮರದ ಮೇಲೆ ವಾಸಿಸೋ ಈ ಸಿಂಗಳಿಕಗಳಿಗೆ ಮರಗಳು ಅಂದ್ರೆ ಪಂಚಪ್ರಾಣ. ಇವುಗಳಿಗೆ ಮರ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಯಾವಾಗ್ಲೂ ಹುಣ್ಮೆಗೋ ಅಮಾವಾಸ್ಯೆಗೋ ಅನ್ನೋ ಹಾಗೆ ಹುಳಗಳನ್ನ ತಿನ್ನೋದಕ್ಕೆ ನೆಲದ ಮೇಲೆ ಇಳಿಯುತ್ತವೆ. ಅದ್ ಬಿಟ್ರೆ ಇವು ಮರ ಬಿಟ್ಟು ಇಳಿಯೋದೇ ಇಲ್ಲ. ಸ್ನೇಹಿತರೆ, ಇವು ಹೆಚ್ಚಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ವಾಸಿಸುತ್ತವೆ. ಇಲ್ಲೇ ನೀವು ಚಿತ್ರದಲ್ಲಿ ಮಾರ್ಕ್ ಮಾಡಿರೋದನ್ನ ನೋಡ್ತಾ ಇದ್ದೀರಲ್ಲ, ಇದು ಪಶ್ಚಿಮ ಘಟ್ಟಗಳ ಪ್ರದೇಶ. ಈ ಪ್ರದೇಶದಲ್ಲಿ ಮಾತ್ರ, ಅಂದ್ರೆ ಇಡೀ ವಿಶ್ವದಲ್ಲಿ ಇದೊಂದು ಪ್ರದೇಶದಲ್ಲಿ ಮಾತ್ರ ಈ ಪ್ರಾಣಿಗಳು ಕಂಡು ಬರುತ್ತವೆ. ಹಾಗೆ ಇವು ಜಗತ್ತಿನಲ್ಲಿ ಉಳಿದಿರುವಂತ ಅತ್ಯಂತ ಹಳೆಯ ವಾನರ ಜಾತಿಗಳು. ಈ ಕೋತಿಗಳು ಸಿಂಹಗಳ ರೀತಿ ತಮ್ಮ ಬಾಲದ ತುದಿಯಲ್ಲಿ ಕೂದಲುಗಳ ಗುಚ್ಛವನ್ನ, ಹಾಗೆ ಮುಖದಲ್ಲಿ ಸಿಂಹದ ರೀತಿಯ ಉದ್ದವಾದ ಕೂದಲುಗಳನ್ನ ಹೊಂದಿರೋದ್ರಿಂದ ಇವುಗಳನ್ನ ಸಿಂಹಬಾಲದ ಕೋತಿ ಅಂತ ಕರೆಯಲಾಗುತ್ತೆ. ಸೆರ್ಕೋಪಿಥೆಸಿಡೆ ಅನ್ನೋ ಕುಟುಂಬಕ್ಕೆ ಸೇರಿರೋ ಈ ಪ್ರಾಣಿಗಳು ಮಕಾಕ ಅನ್ನೋ ಕುಲಕ್ಕೆ ಸೇರುತ್ತವೆ. ಹೆಚ್ಚಾಗಿ ಮರದಲ್ಲೇ ಇರಲು ಬಯಸುವ ಈ ಪ್ರಾಣಿಗಳು ಬೇರೆ ಕೋತಿಗಳ ರೀತಿ ಚೇಷ್ಟೆ ಮಾಡೋದಿಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನೋ ಹಾಗೆ ಯಾವಾಗ್ಲೂ ಮಾನವರಿಂದ ದೂರದಲ್ಲೇ ಕಾಡಿನಲ್ಲಿ ವಾಸಿಸುತ್ತವೆ. ಮಾನವರನ್ನ ಕಂಡ್ರೆ ದೂರ ಹೋಗುವಂತ ಸಂಕೋಚವನ್ನ ಹೊಂದಿರೋ ಈ ಪ್ರಾಣಿ ಇವತ್ತು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಪಶ್ಚಿಮ ಘಟ್ಟದ ಕೆಲ ಪ್ರದೇಶದಲ್ಲಿ ಮಾತ್ರ ವಾಸಿಸುತ್ತವೆ. ಇವುಗಳ ವಾಸಸ್ಥಾನದ ವೈಶಿಷ್ಟ್ಯ ಏನಂದ್ರೆ, ಇವು ವಿಶಿಷ್ಟವಾಗಿ ಘಟ್ಟದ ಮೇಲಿನ ಭಾಗವೂ ಅಲ್ಲದೆ ಅತಿ ಕೆಳಗಿನ ಜಾಗವೂ ಅಲ್ಲದೆ ಮಧ್ಯ ಇಳಿಜಾರಿನ ಬೆಟ್ಟಗಳಲ್ಲಿ ಮಾತ್ರ ವಾಸಿಸುತ್ತವೆ. ಕರ್ನಾಟಕದ ಸಿರ್ಸಿ, ಕುಮಟಾ, ಕುದ್ರೆಮುಖ, ಕೊಲ್ಲೂರು ಹಾಗೆ ಆಗುಂಬೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಇವು ಕೊಡಗಿನಲ್ಲೂ ಕೂಡ ಮೊದಲು ಇದ್ವು. ಆದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಮಾನವ ತನ್ನ ದುರಾಸೆಗೆ ಕಾಡನ್ನ ಕಡಿದು ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಮಾಡಿದ್ದು, ಹಾಗೆ ಬೇಟೆ ಹೆಚ್ಚಾಗಿದ್ರಿಂದ ಇವತ್ತು ಆ ಪ್ರಾಣಿಗಳು ಅಲ್ಲಿ ಸಂಪೂರ್ಣವಾಗಿ ನಾಶವಾಗೋಗಿವೆ. ಸ್ನೇಹಿತರೆ, ಇವು ಹತ್ತುವಂತ ಕಲೆಯನ್ನ ಚೆನ್ನಾಗಿ ಕಲ್ತಿರುತ್ತವೆ. ಇವುಗಳು ತಮ್ಮ ಜೀವಿತಾವಧಿಯ ಬಹುಕಾಲ ಮರದ ಮೇಲೆಯೇ ಕಳೆಯುತ್ತವೆ. ಸುಮಾರು 10ರಿಂದ 20 ಸಂಖ್ಯೆಯ ಗುಂಪುಗಳಲ್ಲಿ ವಾಸಿಸೋ ಇವುಗಳಲ್ಲಿ ಗಂಡಿನ ಸಂಖ್ಯೆ ಕಡಿಮೆ, ಹಾಗೆ ಹೆಣ್ಣಿನ ಸಂಖ್ಯೆ ಹೆಚ್ಚು. ಇವು ತಾವು ವಾಸಿಸೋದಕ್ಕೆ ಒಂದು ನಿರ್ದಿಷ್ಟ ಟೆರಿಟರಿಯನ್ನ ಹಾಕೊಂಡಿರುತ್ತವೆ. ಇವು ಅಲ್ಲಿ ಮಾತ್ರ ಕಂಡು ಬರುತ್ತವೆ. ಹಾಗೆ ಏನಾದ್ರೂ ಬೇರೆ ಸಿಂಗಳಿಕಗಳ ಗುಂಪುಗಳು ಆ ಟೆರಿಟರಿಯ ಒಳಗೆ ಬಂದಾಗ ಭಯಾನಕವಾದಂತಹ ಶಬ್ದಗಳನ್ನ ಮಾಡುತ್ತವೆ. ಕಪ್ಪು ದೇಹದ, ಕಪ್ಪು ಮುಖದ ಈ ಪ್ರಾಣಿಗಳು ಮುಖದ ಸುತ್ತ ಬಿಳಿ ಬಣ್ಣದ ಕೂದಲುಗಳನ್ನ ಹೊಂದಿರುತ್ತವೆ. 41 ಸೆಂಟಿಮೀಟರ್ ನಿಂದ 61 ಸೆಂಟಿಮೀಟರ್ ಬೆಳೆಯುವ ಇವು ಸುಮಾರು 2ರಿಂದ 10 ಕೆಜಿ ತೂಕವನ್ನ ಹೊಂದಿರುತ್ತವೆ. ಹೆಣ್ಣುಗಳು 6 ತಿಂಗಳುಗಳವರೆಗೆ ಮಗುವನ್ನ ಹೊಟ್ಟೆ ಒಳಗಿರಿಸಿಕೊಂಡು 6 ತಿಂಗಳ ನಂತರ ಮರಿ ಹಾಕುತ್ತವೆ. ಹಾಗೆ 1 ವರ್ಷದವರೆಗೂ ಮಗುವನ್ನ ನೋಡಿಕೊಳ್ಳುತ್ತವೆ. ಹೆಣ್ಣುಗಳು 4 ವರ್ಷಕ್ಕೆ ಮೆಚೂರ್ ಆದ್ರೆ ಗಂಡುಗಳಿಗೆ 6 ವರ್ಷ ಬೇಕು. ಇವು ಸುಮಾರು 20 ವರ್ಷ ಬದುಕುತ್ತವೆ. ಹಾಗೆ ಬಂಧಿಸಿಡುವಂತ, ಅಂದ್ರೆ ಝೂಗಳಲ್ಲಿ ಇಟ್ಟಿರ್ತಕ್ಕಂತ ಈ ಜಾತಿಯ ಕೋತಿಗಳು 30 ವರ್ಷಗಳವರೆಗೆ ಬದುಕುತ್ತವೆ.
ಇವು ಹೆಚ್ಚಾಗಿ ಹಣ್ಣುಗಳು, ಎಲೆಗಳು, ಮೊಗ್ಗು ಕೀಟಗಳು, ಚಿಕ್ಕ ಕಶೇರುಕಗಳು ಹಾಗೆ ಮರದ ಮೇಲಿನ ಕಾಡು ಪಾರಿವಾಳದ ಮೊಟ್ಟೆಗಳನ್ನ ತಿಂದು ಬದುಕುತ್ತವೆ. ಇವತ್ತಿಗೆ ಇವು ಸುಮಾರು 3000ದಿಂದ 3500 ಸಂಖ್ಯೆಗಳಲ್ಲಿ ಇವೆ. ಸಿರ್ಸಿ ಕಾಡಲ್ಲಿ 32 ಗುಂಪುಗಳು ವಾಸಿಸ್ತವೆ. ಹಾಗೆ ಕೊಲ್ಲೂರು, ಕುದುರೆಮುಖ ಕಾಡುಗಳಲ್ಲೂ ಸಹ ಗಣನೀಯ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಸುಮಾರು 300 ಚದರ ಕಿಲೋಮೀಟರ್ನಷ್ಟು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, ಕುಮಟಾ, ಸಿರ್ಸಿ ಮತ್ತು ಸಿದ್ದಾಪುರ ತಾಲೂಕುಗಳ ಪ್ರದೇಶವನ್ನ ಸಿಂಹಬಾಲದ ಸಿಂಗಳಿಕಗಳ ರಕ್ಷಣೆಗಾಗಿ ಕಾಯ್ದಿರಿಸಲಾಗಿದೆ. ಇದನ್ನ ಸಾಧಿಸಿರೋ ಅರಣ್ಯ ಇಲಾಖೆಯಲ್ಲಿ ಸೇವೆಯಲ್ಲಿರೋ ಹಿರಿಯ ಅಧಿಕಾರಿಗಳಾದಂತ ವಿಜಯ್ ಮೋಹನ್ ರಾಜ್, ಸಂತೋಷ್ ಕುಮಾರ್ ಮತ್ತು ವಿಜ್ಞಾನಿ ಎಚ್.ಎನ್. ಕುಮಾರ್ ರವರ ಶ್ರಮ ತುಂಬಾ ದೊಡ್ಡದು. ಹಿಂದೆ ಹೇಳಿದ ಪ್ರದೇಶಗಳಲ್ಲಿ ಸುಮಾರು 650 ಸಿಂಗಳಿಕಗಳು 32 ಗುಂಪುಗಳಲ್ಲಿ ವಾಸಿಸ್ತಿವೆ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಎಜುಕೇಶನ್ ಪಡಿತಾ ಇರೋರಿದ್ರೆ ಅವರಿಗೆ ನಾನು ಇವಾಗ ಹೇಳೋ ಒಂದು ಸಾಲು ಗೊತ್ತಿರುತ್ತೆ. ಅದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಇದರ ಬಗ್ಗೆ ಸ್ವಲ್ಪ ಜನರಿಗಷ್ಟೇ ಗೊತ್ತು. ಈ ಪಾಠ 2nd PUC ಕನ್ನಡ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಈ ಪಾಠ ತಮಿಳುನಾಡಿನ ವಾಲ್ಪರೈ ಪ್ರದೇಶದಲ್ಲಿ ಆದಂತ ಅಭಿವೃದ್ಧಿ ಹೇಗೆ ಈ ಸಿಂಹಬಾಲದ ಕೋತಿಗಳ ಅಳಿವಿಗೆ ಕಾರಣವಾಯಿತು ಅನ್ನೋದನ್ನ ವಿವರಿಸುತ್ತೆ. ಈ ಪುಸ್ತಕವನ್ನ ಮೈಸೂರಿನ ಇಬ್ಬರು ಸಹೋದರರಾದಂತ ಕೃಪಾಕರ ಸೇನಾನಿ ಅನ್ನೋರು ಬರೆದಿದ್ದಾರೆ. ಮೊದಲು ಈ ವಾಲ್ಪರೈ ಪ್ರದೇಶದಲ್ಲಿ ದಟ್ಟವಾದಂತ ಕಾಡಿತ್ತು. ಮೊದಲೇ ಮರಗಳನ್ನ ಇಷ್ಟಪಡುವಂತ ಈ ಸಿಂಗಳಿಕಗಳು ಅಲ್ಲಿ ಹೆಚ್ಚಾಗಿ ವಾಸಿಸ್ತಿದ್ವು. ಆದ್ರೆ ಅಲ್ಲಿಗೆ ಬ್ರಿಟಿಷ್ ಅಧಿಕಾರಿ ಬಂದು ಕಾಡನ್ನ ಕಡಿದು ಟೀ ಹಾಗೂ ಕಾಫಿ ಎಸ್ಟೇಟ್ ಪ್ರಾರಂಭಿಸಿದ್ರಿಂದ ಅಲ್ಲಿದ್ದಂತ ಅಪಾರ ಪ್ರಮಾಣದ ಸಿಂಗಳಿಕಗಳು ತೀರೋದ್ವು. ಇದನ್ನ ಸಿಂಹಬಾಲದ ಸಿಂಗಳಿಕಗಳ ಮಾರಣ ಹೋಮ ಅಂತಲೇ ಕರೆಯಲಾಗುತ್ತೆ. ನಿಮ್ಗೇನಾದ್ರೂ ಈ ಪುಸ್ತಕ ಸಿಕ್ಕಿದ್ರೆ ಓದೋದನ್ನ ಮರಿಬೇಡಿ. ಇದು ಸ್ನೇಹಿತರೆ, ವಿಶ್ವದಲ್ಲೇ ಬರೀ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರೋ ವಿಶೇಷ ಪ್ರಾಣಿಯಾದ ಸಿಂಹಬಾಲದ ಸಿಂಗಳಿಕಗಳ ಒಂದಷ್ಟು ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ.